ಡೈರೆಕ್ಟರ್ ಅವರು ಈ ಪೋಸ್ಟರ್ನು ದೇಬ್ಕೊಂಡು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು ಗಾಯ್ಸ್, ನಾನು ಹೇಳ್ತಾ ಇರೋದು ನಿಜ. ಕಮೆಂಟ್ ಬಾಕ್ಸಲ್ಲಿ ಬಂದು ತಿಕ್ಲು ಥರ ಕಮೆಂಟ್ಸ್ ಹಾಕೋಕ್ಕೂ ಮುಂಚೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಿ ಡೆವಿಲ್ ಸಿನಿಮಾದ ಹೊಸ ಪೋಸ್ಟರನ್ನು ಬಿಟ್ಟಿದ್ರು. ಪೋಸ್ಟರನ್ನು ನೋಡಿ ನಾನು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಆದರೆ ಹೋಗ್ತಾ ಬೇರೆ ಬೇರೆ ಪೋಸ್ಟರ್ಸನ್ನು ನೋಡಿದಾಗ, ಕಂಪೇರನ್ನು ಮಾಡಿದಾಗ ಈ ಒಂದು ಪೋಸ್ಟರ್ ಯಾಕೆಷ್ಟು ಡಬ್ಬಾ ಥರ ಇದೆ, ಇದನ್ನು ಯಾಕೆ ಬಿಟ್ಟರು ಅಂತ ಅನಿಸ್ತಾ ಇದೆ. ನಿಜ ಗುರು, ದಿ ಡೆವಿಲ್ ಈ ಸಿನಿಮಾದ ಪೋಸ್ಟರನ್ನು ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲೇ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಅನ್ನೋ ರೇಂಜಿಗೇನಿಲ್ಲ, ಆ್ಯಾವ್ರೇಜ್ ಇದೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ದರ್ಶನ್ ರವರ ದಿ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಯಾವ ಎಲಿಮೆಂಟ್ಸನ್ನು ಬಿಟ್ಕೊಟ್ಟಿಲ್ಲ. ಪೋಸ್ಟರ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಈಸಿಯಾಗಿ ಇಲ್ಲಿ ಒಂದು ಐಟಮ್ ಸಾಂಗ್ ನಡೆಯುತ್ತೆ ಅಂತ. ಈ ಒಂದು ಪೋಸ್ಟರನ್ನೇ ಕಾಪಿ ಮಾಡಿದ್ದಾರೆ. ಇನ್ನು ಐಟಮ್ ಸಾಂಗ್ನ ಯಾರು ನೋಡಿ ಕಾಪಿ ಮಾಡ್ತಾರೋ ಅಷ್ಟಕ್ಕೂ ಈ ಒಂದು ಪೋಸ್ಟರಲ್ಲಿ ಜಸ್ಟ್ ಒಂದು ಪುಫ್ ಅನ್ನೋ ಒಂದು ಹೊಗೆ ಬರೋ ಸೀನು ಕೂಡ ಕರೆಕ್ಟಾಗಿ ತೋರಿಸಿಲ್ಲ. ಇನ್ನೂ ಸ್ವಲ್ಪ ಕರೆಕ್ಟಾಗಿ ತೋರಿಸ್ಬೋದಿತ್ತು. ಈ ಒಂದು ವಿಡಿಯೋ ನೋಡಿ ಫ್ಯಾನ್ಸ್ಗಳು ಯಾವ ರೀತಿ ನೆಗೆಟಿವ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿ. ಇಲ್ಲಿ ನೋಡಿ, ಧ್ರುವ ಸರ್ಜರ್ ಅವರ ಮಾರ್ಟೈನ್ ಪೋಸ್ಟರ್ ಹಾಗೆ ದರ್ಶನ್ ರವರ ಡೆವಿಲ್ ಪೋಸ್ಟರ್ ಆಲ್ಮೋಸ್ಟ್ ಮ್ಯಾಚಿಂಗ್ ಆಗತ್ತೆ. ಆದರೂ ಕೂಡ ಆ ಒಂದು ಸ್ವ್ಯಾಗ್ ಇನ್ನೂ ಬಂದಿಲ್ಲ ಅಂತ ಟ್ರೋಲ್ಸ್ ಮಾಡ್ತಾ ಇದ್ದಾರೆ. ಇದು ಅಪ್ಪ ಅಂತೆ, ಇದು ಮಗ ಅಂತೆ. ಎವ್ರಿ ಮಾಸ್ಟರ್ ಪೀಸ್ ಹ್ಯಾವ್ ಎ ಚೀಪ್ ಕಾಫಿ. ಇಲ್ಲಿ ಕಿಚ್ಚ ಸುದೀಪ್ ರವರ ಮ್ಯಾಕ್ಸ್ ಸಿನಿಮಾದ ಮಾಸ್ ಸ್ವ್ಯಾಗ್ ಲುಕ್ನ ಹಿಡ್ಕೊಂಡು ಮಾಸ್ ಅಂತ ಹಾಕಿ, ಇಲ್ಲಿ ದರ್ಶನ್ ರವರ ಕ್ಲಾಸಿಕ್ ಲುಕ್ನ ತಗೊಂಡು ಆಸ್ ಅಂತ ಹಾಕಿದ್ದಾರೆ. ಇದಕ್ಕೆ ಏನಂತ ಹೇಳ್ತೀರಾ? ಇಲ್ಲಿ ನೋಡಿ, ಎವ್ರಿ ಒನ್ ಕಾಂಟ್ ಬಿಕಮ್ ಕಿಚ್ಚ ಸುದೀಪ್. ಈ ಒಂದು ಮ್ಯಾಚಿಂಗು, ಆ ಒಂದು ಸ್ವ್ಯಾಗು, ಆರಾನ ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಟ್ರೋಲ್ನ ಮಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಟಕ್ ಅಂತ ನೆನಪಾಗಿದ್ದೆ ಇವರಿಗೆ ಕೋಟಿಗೊಬ್ಬ 3 ಸಿನಿಮಾದ ಮೋಷನ್ ಪೋಸ್ಟರ್. ಏನು ಕ್ರೇಜಿ ಪೋಸ್ಟರ್ ಗುರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಹಿಡಿದು ಆ ಒಂದು ಗ್ರಾಫಿಕ್ಸ್ ಡಿಸೈನಿಂಗು ಬೆಂಕಿ, ಬೇರೆ ಲೆವೆಲ್. ಹೋಗಿ ಒಂದು ಸಲ ಕೋಟಿಗೊಬ್ಬ 3 ಮೋಷನ್ ಪೋಸ್ಟರ್ನ ನೋಡ್ಕೊಂಬನ್ನಿ. ಡೆವಿಲ್ ಸಿನಿಮಾ ಟೀಮ್ಗೆ ಮಗಕ್ಕೆ ಉಗಿಬೇಕು. ಅಂಜನಿ ಶ್ಲೋಕ್ನಾಥ್ ಅವರು ಒಂದು ಒಳ್ಳೆ BGMನ ಬಾರಿಸ್ಬೋದಿತ್ತೇನೋ. ಆದರೆ ಯಾವುದಕ್ಕೋ ಒಳ್ಳೆ BGM ಕೊಟ್ಟು ಇನ್ಯಾವುದಕ್ಕೋ ಬೇರೆ ಥರ BGM ಕೊಟ್ಟರೆ ಹೆಂಗೆ ಗುರು? ಇನ್ನು ದರ್ಶನ್ ರವರು ಸ್ವಲ್ಪ ಸ್ಲಿಮ್ ಆಗಿದ್ರು, ಅದಕ್ಕೆ ಈ ಲುಕ್ಕು ಸ್ವಲ್ಪ ಅಡ್ಡಿ ಇಲ್ಲ. ಫ್ರಂಟ್ ಲುಕ್ ತೋರಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಈ ಸೈಡಿಂದ ಕಾಣಿಸ್ಕೊಂಡಿದ್ದಾರೆ. ಏನೇ ಆಗಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಇರಬೇಕು. ನಮ್ಮ ಕನ್ನಡ ಚಿತ್ರರಂಗ ಏನೇ ಆದರೂ ನಮ್ಮಲ್ಲೇ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾಕೆ? ಯಾವುದೇ ಕನ್ನಡ ಸಿನಿಮಾಗಳಿಗೆ ಬಂದರೂ ಸಪೋರ್ಟ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.